ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ ಒಂದು ವಾರ ಬಾಕಿ ಉಳಿದಿದೆ. 20ನೇ ತಾರೀಕಿಗೆ ಮತದಾನ ನಡೆಯುತ್ತೆ. ಈಗಾಗಲೇ ಅಲ್ಲಿ ಅಬ್ಬರದ ಪ್ರಚಾರ ಕೂಡ ನಡೀತಾನೆ ಇದೆ. ಬಿಜೆಪಿ ದೋಸ್ತಿಯ ಮಹಾಯುತಿ ಮೈತ್ರಿಕೂಟ, ಅದೇ ರೀತಿ ಕಾಂಗ್ರೆಸ್ನ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟ. ಸೊ ಇವುಗಳ ನಡುವೆ ತೀವ್ರ ಹಣಾಹಣಿಗೆ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಒಟ್ಟು 288 ಕ್ಷೇತ್ರಗಳ ಈ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಯಾರ ಪಾಲಾಗಲಿದೆ, ಇದು ಇನ್ನೂ ನಿಗೂಢವಾಗಿ ಉಳಿದಿದೆ. ವೀಕ್ಷಕರು, ಇಲ್ಲಿ ನಿರ್ಣಾಯಕ ಅನಿಸುವಂಥದ್ದು ಫಾರ್ ಶ್ಯೂರ್ ಮರಾಠ ಮತಗಳು. ಕೇವಲ ಮರಾಠ ಮತಗಳು ಮಾತ್ರ ಅಲ್ಲ, OBC ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಅಂತ ಅನ್ಸ್ಕೊಳ್ಳುತ್ತವೆ. ಆದರೆ ಇಲ್ಲಿ ಈ ಚುನಾವಣೆ ಸಮಯದಲ್ಲಿ ಒಂದು ಸ್ಫೋಟಕ ಸತ್ಯವನ್ನ ನಾನು ನಿಮಗೆ ತಿಳಿಸಲೇಬೇಕು. ಮಹಾರಾಷ್ಟ್ರದಲ್ಲಿ ಮರಾಠರ ಮತ್ತೆ OBCಗಳ ನಡುವೆ ಅತಿ ದೊಡ್ಡ ಅಂತರವನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಸೊ ಆ ಮೂಲಕ ಹಿಂದೂಗಳನ್ನ ಒಡೆದಾಡುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಅದಾಗೆ ಇಂತಹ ಅನಿಷ್ಟ ಕೆಲಸವನ್ನ ಮಾಡ್ತಾ ಇರುವಂತವ್ರು ಯಾರು ಹಾಗಾದ್ರೆ? ಮರಾಠ ಅದೇ ರೀತಿ OBCಗಳ ಮಧ್ಯ ಆ ಕಂದಕವನ್ನ ಸೃಷ್ಟಿ ಮಾಡ್ತಾ ಇರುವಂತವ್ರು ಯಾರು? ಇದರ ಬಗ್ಗೆ ಒಂದು ಚಿಕ್ಕ ವರದಿಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ವೀಕ್ಷಕರ, ಮಹಾರಾಷ್ಟ್ರದಲ್ಲಿ ಮರಾಠರ ಮೀಸಲಾತಿಗೋಸ್ಕರ ಹೋರಾಟವನ್ನ ಮಾಡಿದಂತಹ ಒಬ್ಬ ಪ್ರಮುಖ ನಾಯಕ ಅಂತ ಹೇಳಿದ್ರೆ ಅದು ಮನೋಜ್ ಜಾರಂಗೆ ಪಾಟೀಲ್. ಮರಾಠ ರಿಸರ್ವೇಶನ್ ನ ರೂವಾರಿ ಅಂತಾನೆ ಮನೋಜ್ ಜಾರಂಗೆ ಪಾಟೀಲ್ ಕರೆಸ್ಕೊಳ್ತಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಈ ಮನೋಜ್ ಪಾಟೀಲ್ ಮೊದಲು ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಕಾಂಗ್ರೆಸ್ ಇದೇ ರೀತಿಯಾದಂತಹ ಮೀಸಲಾತಿ ಹೋರಾಟದ ಮಾದರಿಯನ್ನ ಹರಿಯಾಣ, ಪಂಜಾಬ್, ಅದೇ ರೀತಿ ರಾಜಸ್ಥಾನದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡುತ್ತೆ. ಅಂಡ್ ಅದಕ್ಕೆ ಪ್ರೇರಣೆ ಆಗಿದ್ದು ಮನೋಜ್ ಪಾಟೀಲ್ ಹೋರಾಟ. ಓಕೆ, ನಾನೀಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ. ಆತನ ಹೆಸರು ಅಮರ್ ಸಂಜಯ್ ಜಗತಾಪ್. ನಾನಿಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈತನೇ ಅಮರ್ ಸಂಜಯ್ ಜಗತಾಪ್. ಮರಾಠ ರಿಸರ್ವೇಶನ್ ಪ್ರೊಟೆಸ್ಟ್ 2023ರಲ್ಲಿ ನಡೆದಿತ್ತಲ್ಲ, ಅದರಲ್ಲಿ ಈತ ಭಾಗವಹಿಸಿದಂತಹ ಫೋಟೋ ಇದು. ಹೇಗೆ ನೆಲದ ಮೇಲೆ ಕೂತ್ಕೊಂಡು ಧರಣಿಯನ್ನು ನಡೆಸ್ತಾ ಇದ್ದಾನೆ ನೋಡಿ. ಈಗ ಇಲ್ಲಿ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈಗ ಜಗತಾಪ್ ಕೂಡ ಒಬ್ಬ ಸಕ್ರಿಯ ಕಾಂಗ್ರೆಸ್ ನಾಯಕ. ಈ ಸಂಜಯ್ ಜಗತಾಪ್ ಕೇವಲ ಒಬ್ಬ ಸಾಮಾನ್ಯ ನಾಯಕ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಅಂದ್ಕೊಳ್ಬೇಡಿ. ನೋಡಿ, ಇನ್ನೊಂದು ಫೋಟೋವನ್ನ ತೋರಿಸ್ತೀನಿ. ಇದು ಮಹಾರಾಷ್ಟ್ರದ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನಾ ಪಟೋಲೆ ಜೊತೆಗೆ ಅಮರ್ ಸಂಜಯ್ ಜಗತಾಪ್ ಇರುವಂತಹ ಫೋಟೋ. ಕಾಂಗ್ರೆಸ್ ನಾಯಕನ ಜೊತೆಗೆ ಅಥವಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಜೊತೆಗೆ ಒಂದು ಫೋಟೋ ಇದ್ರೆ ಅಯ್ಯೋ ಅದರಲ್ಲಿ ಏನಿದೆ ಅಂತ ನೀವು ಕೇಳಬಹುದು ಅಲ್ವಾ? ಎಸ್ ವೀಕ್ಷಕರೇ, ಈ ಅಮರ್ ಸಂಜಯ್ ಜಗತಾಪ್ ಈ ರೀತಿಯಾದಂತಹ ಹೋರಾಟಗಳಿಗೆ ತರಬೇತಿಗೊಂಡಿದ್ದು ಯಾವಾಗ ಗೊತ್ತಾ? ಗುಜರಾತ್ನಲ್ಲಿ ಹಿಂದೂಗಳನ್ನು ಒಡೆಯೋದಕ್ಕೆ, ಹಿಂದೂಗಳ ಮಧ್ಯೆ ಇರುವಂತಹ ಆ ಒಗ್ಗಟ್ಟಿದೆಯಲ್ಲ ಅದನ್ನು ಮುರಿಯೋದಕ್ಕೆ ಅಂತ ಗುಜರಾತ್ನಲ್ಲಿ ಒಂದು ಹೋರಾಟ ನಡೆಯುತ್ತೆ. ಇದೇ ರೀತಿಯಾದಂತಹ ರಿಸರ್ವೇಶನ್ ಹೋರಾಟ. ಆ ಹೋರಾಟದಲ್ಲೇ ಈತ ಕಾಂಗ್ರೆಸ್ ನಾಡಿಯಲ್ಲಿ ತರಬೇತಿಯನ್ನ ಪಡ್ಕೊಂಡಿತ್ತು. ಅಂಡ್ ಕಾಂಗ್ರೆಸ್ ಇಂತಹ ಒಡೆದು ಆಳುವಂತಹ ಹೋರಾಟಗಳಿಗೆ ಯಾವತ್ತಿದ್ರೂ ಫೇಮಸ್ ಅಲ್ವೇ? ಈ ಕಡೆ ನೋಡಿದ್ರೆ ಭಾರತ್ ಜೋಡೋ ಯಾತ್ರೆಯನ್ನ ಮಾಡುತ್ತೆ, ಆ ಕಡೆ ನೋಡಿದ್ರೆ ಜಾತಿಗಳ ಮಧ್ಯೆ ತಂದಿಟ್ಟು ಹಿಂದೂಗಳನ್ನ ಒಡೆದು ಆಳುತ್ತೆ. ಈ ರೀತಿಯಾದಂತಹ ಒಡಕನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರೆ, ಹೋರಾಟದ ಹೆಸರಲ್ಲಿ ಹಿಂದೂಗಳನ್ನ ಒಡೆದ್ರೆ ಅದಕ್ಕೆ ಏನೇನು ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದಕ್ಕೆ ನಮಗೆ ಈ ಫೋಟೋಗಳು ಸಾಕ್ಷಿ. ಅದಾಗಿ ಈ ಪ್ರತಿಫಲಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಬಂದಿರುವಂತಹ ಬಳುವಳಿ ಅನ್ನುವಂಥದ್ದನ್ನ ನೀವಿಲ್ಲಿ ವಿಶೇಷವಾಗಿ ಗಮನಿಸಲೇಬೇಕು. ಈಗ ಇದೇ ಮನೋಜ್ ಜಾರಂಗೆ ಪಾಟೀಲ್ ಮತ್ತೊಂದು ಹೋರಾಟಕ್ಕೆ ಮುನ್ನುಡಿಯನ್ನು ಬರೆದಿದ್ದಾನೆ. ಇದು ಕೂಡ ಕಾಂಗ್ರೆಸ್ ಹುಟ್ಟು ಹಾಕ್ತಾ ಇರುವಂತಹ ಹೋರಾಟ. ಅಂಡ್ ಈ ಹೋರಾಟದಲ್ಲಿ ಆತನ ಬೇಡಿಕೆ ಏನು ಗೊತ್ತಾ? ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕಂತೆ. ಯಾವುದರ ಅಡಿಯಲ್ಲಿ? OBC ಕೋಟಾದ ಅಡಿಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಶನ್ ಬೇಕಂತೆ. ಈಗಾಗಲೇ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಸಾಕಷ್ಟು ಸವಲತ್ತನ್ನ ಪಡೆದಿರುವಂತಹ ಅಂಡ್ ಪಡಿತಾನೆ ಇರುವಂತಹ ಮುಸಲ್ಮಾನರಿಗೆ ಈಗ ಮೀಸಲಾತಿಯನ್ನು ಕೊಡಬೇಕಂತೆ. ಇದಕ್ಕಾಗಿ ಈಗ ಮನೋಜ್ ಪಾಟೀಲ್ ಪ್ರತಿಭಟನೆಯನ್ನ ಶುರು ಮಾಡಿದ್ದಾನೆ.
ಮರಾಠರನ್ನ ಅದೇ ರೀತಿ OBCಗಳನ್ನ ಈ ರೀತಿ ಒಡೆದಷ್ಟು ಇಲ್ಲಿ ಕಾಂಗ್ರೆಸ್ಸಿಗೆ ಲಾಭ. ಹಿಂದೂ ಮತಗಳು ಹಂಚಿ ಹೋಗ್ಲಿ, ಮುಸಲ್ಮಾನ ಮತಗಳು ಮಾತ್ರ ಒಡೆಯದೆ ಪೂರ್ತಿಯಾಗಿ ನಮ್ಮ ಪಾಲಿಗೆ ಇರಲಿ. ಇದು ಫಾರ್ ಶ್ಯೂರ್ ನಿಮಗೆಲ್ರಿಗೂ ಗೊತ್ತಿರುತ್ತೆ ಕಾಂಗ್ರೆಸ್ನ ಐಡಿಯಾ. ಇದಕ್ಕೆ ಅವರು ಬಳಸ್ಕೊಳ್ತಾ ಇರುವಂಥದ್ದು ಅಮರ್, ಮನೋಜ್ ಇಂತಹ ವ್ಯಕ್ತಿಗಳನ್ನ. ಮರಾಠರು ಮತ್ತು OBCಗಳು ನಾವೆಲ್ಲರೂ ಹಿಂದೂಗಳು ಅನ್ನುವಂತಹ ಮನೋಭಾವದಲ್ಲಿ ಬೈ ಚಾನ್ಸ್ ಒಂದಾಗದೆ ಹೋದ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎಲ್ಲಾ ಹಿಂದೂಗಳ ಮಧ್ಯ ಒಡಕನ್ನ ಮೂಡಿಸಿ ಆ ಮೂಲಕ ಮುಸಲ್ಮಾನ ಓಲೈಕೆಯನ್ನು ಹೆಚ್ಚು ಮಾಡಿ ಅವರು ತಮ್ಮ ಲಾಭವನ್ನ ಪಡ್ಕೊಳ್ಳುವಂಥದ್ದು ಖಚಿತ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ನೀವೇನಂದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.